ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಏನಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ತಮ್ನೈಲಲ್ಲಿ ಎಲ್ಲರೂ ಕೂಡ ನೋಡಿರ್ತೀರಾ. ಎಸ್ ಫ್ರೆಂಡ್ಸ್, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನೋಡಿಲ್ಲ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಕ್ಯಾನ್ಸಲ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಆದಷ್ಟು ನೀವು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು ಶೇರ್ ಮಾಡಿ ಅಂತ ನಾನು ಮೊದಲನೇದಾಗಿಯೇ ತಿಳಿಸ್ಕೊಡ್ತಿದ್ದೀನಿ. ಸೊ ಯಾಕೆ ಅಂತ ನಿಮಗೆ ಮುಂದಕ್ಕೆ ಕಂಪ್ಲೀಟಾಗಿ ವಿಡಿಯೋನ ನೋಡಿದರೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ನೋಡಿಲ್ಲ ಅಂತ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ನಿಮಗೆ ಬರ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಕ್ಯಾನ್ಸಲ್ ಆಗುವಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ನೀವು ಇವಾಗ ಹೇಳ್ಬೋದು, ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಿಲ್ಲ, ನಮಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬರ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಮುಂದೆ ಬರುವಂತಹ ಒಂದು ಹಣ ಆಗಿರ್ಬೋದು, ಸೊ ಅದು ಕೂಡ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಕೆಲವೊಂದು ತಾಂತ್ರಿಕ ದೋಷಗಳಿಂದ ನಿಮಗೆ ಹಣ ಬರೋದು ಡಿಲೇ ಆಗಿರುತ್ತೆ. ಬಟ್ ಬರುವಂತಹ ಹಣ ಮುಂದಕ್ಕೆ ನಿಮಗೆ ಬರಲೇಬೇಕು ಅನ್ನೋದಾದರೆ ನಾವು ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು. ಸೊ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ವಿಡಿಯೋವನ್ನು ಶೇರ್ ಕೂಡ ಮಾಡಿ. ಯಾಕಂದರೆ ಇಲ್ಲಿ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಎಲ್ರಿಗೂ ಕೂಡ ಸ್ವಲ್ಪ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತೆ, ಸೊ ಆ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಅತಿ ಹೆಚ್ಚು ಇದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಇರುವಂತಹ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿ ರಿಲೇಟಿವ್ಸ್ಗಾಗಿರ್ಬೋದು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಕಾಮನ್ ಆಗಿ ಇದ್ದೇ ಇರುತ್ತೆ ಅಲ್ವಾ. ಸೊ ಅಂಥವರು ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಆ್ಯಂಡ್ ಜೊತೆಗೆ ನೀವೇನಾದರೂ ನಮ್ಮ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನಿಮ್ಮ ಬಳಿ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ಸೊ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಸೊ ರೇಷನ್ ಕಾರ್ಡ್ ಹೊಂದಿರುವಂತಹ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ಒಂದು ವಿಡಿಯೋ. ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ನೀವು ಈ ವಿಡಿಯೋವನ್ನು ತಪ್ಪದೇ ನೋಡಲೇಬೇಕು. ಸೊ ಪದೇ ಪದೇ ಹೇಳ್ತಿದ್ದೀವಿ ಅಂತ ಅಂದರೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಅಷ್ಟು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಅಂತ ಅಂದರೆ ನಿಮ್ಮ ಹತ್ರ ಇರುವಂತಹ APL ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ BPL ರೇಷನ್ ಕಾರ್ಡ್ ಆಗಿರ್ಬೋದು. ಅದ್ರ ಜೊತೆಗೆ ಈ ಎರಡು ಕಾರ್ಡ್ ಇಲ್ದಲೇ ಅಂತ್ಯೋದಯ ಕಾರ್ಡನ್ನು ಯಾರು ಹೊಂದಿರ್ತೀರೋ ಸೊ ಆ ಒಂದು ಅಂತ್ಯೋದಯ ಕಾರ್ಡ್ ರೇಷನ್ ಕಾರ್ಡ್ ಆಗಿರ್ಬೋದು. ಸೊ ಯಾವುದೇ ಒಂದು ರೇಷನ್ ಕಾರ್ಡ್ ಇರಲಿ, ಸೊ ಕಂಪಲ್ಸರಿ ನೀವು ಏನು ಮಾಡಬೇಕು ಅಂತ ಅಂದರೆ KYCಯನ್ನು ಮಾಡಿಸ್ಲೇಬೇಕು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಿಮ್ಮ ಹತ್ರ ಇರುವಂತಹ APL ರೇಷನ್ ಕಾರ್ಡ್ ಆಗಲಿ, BPL ರೇಷನ್ ಕಾರ್ಡ್ ಆಗಲಿ, ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಲಿ, ಸೊ ಈ ಮೂರರಲ್ಲಿ ಯಾವುದೇ ಒಂದು ರೇಷನ್ ಕಾರ್ಡ್ ಇದ್ದರೂ ಕೂಡ ನೀವು ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡ್ಗೆ KYCಯನ್ನು ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂತ ಅಂದರೆ ನಿಮಗೆ ಡಿಸೆಂಬರ್ 31 ಒಳಗೆ ಇವಾಗ ಏನು ಅಂತ ಅಂದರೆ ಡಿಸೆಂಬರ್ 31 ಒಳಗೆ ಆ ಒಂದು ಟೈಮಿಂಗ್ಸ್ ಒಳಗೆ ಅಂತ ಅನ್ನೋದಾದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಏನು ಹೇಳಿದೆ ನಿಮಗೆ, ಡಿಸೆಂಬರ್ 31 ಒಳಗಡೆ ನಿಮ್ಮ ಹತ್ರ ಇರುವಂತಹ ಒಂದು ರೇಷನ್ ಕಾರ್ಡನ್ನು ನೀವು KYC ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂತ ಅಂದರೆ
ಡಿಸೆಂಬರ್ 31ರ ಒಳಗೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಸೊ ಇದೀಗ ತಾನೇ ನೀಡಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು. ಸೊ ಡಿಸೆಂಬರ್ 31ರ ಒಳಗಡೆ ನೀವು ಮಾಡಿಸ್ಲೇಬೇಕು. ಇವಾಗಲೇ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂತ ಅಂದರೆ ಮಾಡಿಸಿದ್ದಾರೆ. ಸೊ ನೆಕ್ಸ್ಟು ಯಾರೆಲ್ಲ ನಿಮ್ಮ ಕಾರ್ಡ್ಗಳನ್ನು ರೇಷನ್ ಕಾರ್ಡ್ಗಳನ್ನು KYC ಮಾಡಿಸಿಲ್ವೋ ಅಂಥವ್ರಿಗೆ ಈ ಒಂದು ವಿಡಿಯೋ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ಮಿಸ್ ಮಾಡ್ದಲೇ ನಿಮ್ಮ ಒಂದು ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಾಗಿರ್ಬೋದು ಎಲ್ಲಾದರೂ ನೀವು ಮಾಡಿಸ್ಬೋದು. ಸೊ KYCಯನ್ನು ನೀವು ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮಾಡಲಿಲ್ಲ ಅಂತ ಅಂದರೆ ನೀವು ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು, ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ಆಗಿರ್ಬೋದು ಪಡೆಯೋದಕ್ಕೆ ಆಗೋದಿಲ್ಲ. ಜನವರಿಯಿಂದ ಏನು ಮಾಡ್ತಾರೆ ಅಂತ ಅಂದರೆ ಈ ಡಿಸೆಂಬರ್ಗೆ ರದ್ದು ಮಾಡ್ತಾರೆ. ಇವಾಗ ಏನು ನಾನು 31ನೇ ತಾರೀಕು ಅಂತ ತಿಳಿಸ್ಕೊಟ್ಟೆ ನಿಮಗೆ, ಆ ಒಂದು 31ನೇ ತಾರೀಕು ಒಳಗಡೆ ನೀವು KYC ಮಾಡಲಿಲ್ಲ ಅಂತ ಅಂದರೆ ಡಿಸೆಂಬರ್ 31ರ ನಂತರ ನಿಮ್ಮ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ. ಸೊ ಡಿಸೆಂಬರ್ 31 ಕೊನೆಯ ದಿನಾಂಕವಾಗಿ ನಿಗದಿಪಡಿಸಿದರೆ ಇನ್ನೇನು ಕೆಲವೇ ದಿನಗಳು ಇರೋದು ಅಷ್ಟೇ. ಸೊ ಹಾಗಾಗಿ ಈ ಒಂದು ವೀಕ್ ಒಳಗಡೆ ನೀವು ನಿಮ್ಮ ಕಾರ್ಡ್ಗಳು ಇದೆಯಲ್ಲ, ಸೊ ತೆಗೆದುಕೊಂಡು ಹೋಗ್ಬಿಟ್ಟು KYCಯನ್ನು ಮಾಡಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಹೊಸ ಅಪ್ಡೇಟನ್ನು ಡಿಸೆಂಬರ್ 31ರ ಒಳಗಡೆ ಮಾಡಿ ಅಂತ ಒಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರು ಇನ್ನೂ ಕೂಡ KYC ಮಾಡಿಸಿಲ್ಲ APL RBPL, ಸೊ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಆಗಿಲ್ಲ ಅಂತ ಅಂದರೂ ಕೂಡ ನಿಮಗೆ ಈ ಒಂದು 2 ಯೋಜನೆಗಳ ಕಡೆಯಿಂದ ಹಣ ಬರ್ತಿಲ್ಲ ಅಂದರೂ ಕೂಡ ನೀವು ಮಿಸ್ ಮಾಡ್ದಲೇ ನೀವು ಕೂಡ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕಾಗುತ್ತೆ. ಸೊ ಎಲ್ರಿಗೂ ಕೂಡ ಕಂಪಲ್ಸರಿ ಬೇಕೇ ಬೇಕು ಈ ಒಂದು ರೇಷನ್ ಕಾರ್ಡು. ಅದ್ರ ಜೊತೆಗೆ ಎಲ್ರಿಗೂ ಕೂಡ ಕಂಪಲ್ಸರಿ ಅಂತಲೇ ಹೇಳ್ಬೋದು ಇದು. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಬೇಕು. ನೀವು ರೇಷನ್ ತಗೊಳ್ಬೇಕು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಬೇಕು. ಬರೀ ರೇಷನ್ ತಗೊಳ್ಕೊಳ್ಳೋಕ್ಕೆ ಅಷ್ಟೇ ಅಲ್ಲ, ಅನ್ನಭಾಗ್ಯ ಯೋಜನೆ ಕಡೆಯಿಂದ ಸಿಗುವಂತಹ ಅಮೌಂಟನ್ನು ಕೂಡ ಪಡ್ಕೊಳ್ತಿದ್ದೀರಾ, ರೇಷನ್ ಕೂಡ ಪಡ್ಕೊಳ್ತಿದ್ದೀರಾ, ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಪಡ್ಕೊಳ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಇನ್ನೂ ಕೆಲವೊಂದು ಕಾರ್ಯಗಳಿಗೆ, ಕೆಲವೊಂದು ಯೋಜನೆಗಳಿಗೆ ಅಪ್ಲೈ ಮಾಡೋದಕ್ಕೆ ಆಗಿರ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಎಲ್ರಿಗೂ ಕೂಡ ಯಾವುದೇ ಕಾರ್ಯಕ್ಕಾದರೂ ಕೂಡ ಆಧಾರ್ ಕಾರ್ಡನ್ನು ಯಾವ ರೀತಿ ನಾವು ತೋರಿಸ್ತೀವಿ, ಅದೇ ರೀತಿ ಕೆಲವೊಂದು ಕಾರ್ಯಗಳಿಗೆ ರೇಷನ್ ಕಾರ್ಡ್ ಕೂಡ ಕಂಪಲ್ಸರಿ ಆಗಿರೋ ಕಾರಣ ನೀವು ನಿಮ್ಮ ಕಾರ್ಡ್ಗಳನ್ನು ಡಿಸೆಂಬರ್ 31ರ ಒಳಗಡೆ KYCಯನ್ನು ಮಾಡಿಸ್ಕೊಳ್ಳೇಬೇಕು. ಇದ್ರ ಜೊತೆಗೆ ನೀವು ಆಯುಷ್ಮಾನ್ ಕಾರ್ಡ್ಗಳನ್ನು ಕೂಡ ಅಪ್ಲೈ ಮಾಡಿರ್ತೀರ. ಸೊ ಆಯುಷ್ಮಾನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಿರ್ತೀರ ಅಂಥವ್ರಿಗೆ ಗೊತ್ತಿರುತ್ತೆ. ಸೊ ಅಲ್ಲೂ ಕೂಡ ನಿಮ್ಮ ರೇಷನ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕು. ಸೊ ಇದೇ ರೀತಿ ಹಲವಾರು ಕೆಲಸಗಳಿಗೆ ಬೇಕಾಗಿರೋ ಕಾರಣ ಸೊ ಆದಷ್ಟು ಜನ ಆಲ್ರೆಡಿ ಏನು ಮಾಡಿದ್ದೀರಾ ಅಂತ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಆಗಿರ್ಬೋದು, ನೀವು KYC ಏನಿದೆ ಸೊ ಅದನ್ನು ಮಾಡಿಸಿರ್ತೀರ. ಇನ್ನು ಯಾರು ಮಾಡಿಸಿಲ್ಲ ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ತಿಳಿಸ್ಕೊಡ್ತಿರೋದು. ಸೊ ನೀವೇನಾದರೂ ಇನ್ನೂ ಕೂಡ ಮಾಡಿಸಿಲ್ಲ ಅಂತ ಅಂದರೆ ಮಿಸ್ ಮಾಡ್ದಲೇ ನಿಮ್ಮ ರೇಷನ್ ಕಾರ್ಡನ್ನು KYC ಮಾಡಿಸಿ. ಪದೇ ಪದೇ ಹೇಳ್ತಿದ್ದೀವಿ ಅಂತ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಈ ಒಂದು ವಿಡಿಯೋ ಅಂತ ನೀವೇ ತಿಳ್ಕೊಳ್ಳಿ. ಇನ್ನು ಕೇವಲ 31ನೇ ತಾರೀಕು ಅಂತ ಅಂದರೆ ಇನ್ನು ಕೇವಲ ಕೆಲವು ದಿನಗಳು ಇರೋ ಕಾರಣ ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಕಾರ್ಡ್ಗಳನ್ನು ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ರಾಜ್ಯ ಸರ್ಕಾರದಿಂದ ನೀಡಿರುವಂತಹ ಒಂದು ಸ್ಟ್ರಿಕ್ಟ್ ಆದೇಶ ಇದು ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಮೇಯ್ನಾಗಿ ಬೇಕಾಗಿರೋ ಕಾರಣ ನೀವು ನಿಮ್ಮ ರೇಷನ್ ಕಾರ್ಡ್ಗಳನ್ನು KYC ಮಾಡಿಸ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ಏನಾದರೂ ರೇಷನ್ ಕಾರ್ಡ್ ರದ್ದಾಯಿತು ಅಂತ ಅಂದರೆ ನಿಮಗೆ ಯಾವುದೇ ಒಂದು ಯೋಜನೆಗಳಿಗೆ ಅಪ್ಲೈ ಮಾಡೋದಕ್ಕೂ ಆಗೋದಿಲ್ಲ. ಸೊ ಆದಷ್ಟು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡು. ಯಾರೆಲ್ಲ ಮಾಡಿಸಿಲ್ಲ ಸೊ ಅಂಥವ್ರು ಮಾಡಿಸ್ಕೊಳ್ಳಿ. ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತ ಅಂದರೆ ಇನ್ನು ಕೆಲವೇ ದಿನಗಳು ಇರೋ ಕಾರಣ ಕೆಲವೊಬ್ಬರಿಗೆ ಈ ಒಂದು ನ್ಯೂಸ್ ಗೊತ್ತಿರೋದಿಲ್ಲ. ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಕಾರ್ಡನ್ನು ನಾವು KYC ಮಾಡಿಸ್ಕೊಂಬಂದ್ವಿ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದ್ರ ಬದಲು ಆ ರೀತಿ ತಿಳ್ಕೊಳ್ಳೋ ಬದಲು ಇನ್ನು 1 ದಿನ 2 ದಿನ ಇದೆ ಅನ್ನೋ ಅಷ್ಟರಲ್ಲಿ ಅವರು ಮಾಡಿಸೋದಕ್ಕೂ ಕೂಡ ಆಗೋದಿಲ್ಲ.
ಯಾಕೆ ಅಂತ ಅಂದರೆ ಸರ್ವರ್ ಬ್ಯುಸಿ ಇರುತ್ತೆ. ಸೊ ಮತ್ತೊಂದು ಮಗದೊಂದು ಅನ್ನೋ ರೀತಿ ಕಾರಣಗಳು ಸಿಗುತ್ತೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ನ ತಲುಪಿಸಿ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.